ಸ್ವಾಗತವನ್ನು ಕೋರ್ತೀನಿ. ಇಂದು KRTT, CTT, GPSTR ಮತ್ತು HSTRಗೆ ಯೂಸ್ ಆಗ್ತಕ್ಕಂಥ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕಾಂಪ್ರಿಹೆನ್ಷನು ಮತ್ತು ಪೆಡಗಾಗಿಗೆ ಸಂಬಂಧಪಟ್ಟಂತೆ ಒಂದು ಮೋಸ್ಟ್ 25 ಪ್ರಶ್ನೆಗಳ ಒಂದು ಮೂರನೇ ಸರಣಿಯ ವಿಡಿಯೋ ಇದಾಗಿದೆ. ಇದಕ್ಕಿಂತ ಮುಂಚೆ ನಾವು ಇಂಗ್ಲೀಷಲ್ಲಿ 2 ಪಾರ್ಟ್ಸ್ ವಿಡಿಯೋಗಳನ್ನು ಹಾಕಿದ್ದೀವಿ. ನಾವು ಕನ್ನಡ, ಇಂಗ್ಲೀಷ್, ಹಿಂದಿ, SS, ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಸೈಕಾಲಜಿಯಲ್ಲಿ ಈ ಹಿಂದೆ ಕೂಡ ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ TET, GPSTR, HSTR ಸ್ಪೆಷಲ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ನೋಡೋಣ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ ಅಂತ. ಡೈರೆಕ್ಷನ್ಸ್: read the extracts given below and answer the questions by selecting the correct most appropriate options. The work of hunters is another thing. I have come after them and made repair, where they have left not one stone on a stone, but they would have the rabbit out of hiding. To please the helping dogs, the gaps I mean, no one had seen them made or heard them made. But at spring mending time we find them there. I let my neighbor know beyond the hill, and on a day we meet to walk the line and set the wall between us once again. We keep the wall between us as we go to each the boulders that have fallen to each, and some are lows and some so nearly walls. We have to use a spell to make them balance. Stay fair you are until our backs are turned ಅಂತ ಇದೆ. ಸೊ ಕ್ವಶನ್ಸ್ ನೋಡುವ ಏನಿದೆ ಅಂತ. ದ ನೈಬರ್ಸ್ ಮೇಟ್ ಇನ್ ದ ಸ್ಪ್ರಿಂಗ್ ಸೀಸನ್ 2 ಅಂತ ಕೇಳಿದ್ದಾರೆ. ಸ ರೈಟ್ ಆನ್ಸರ್ ಬಂದು 4, ಫಿಲ್ ದ ಗ್ಯಾಪ್ಸ್ ಇನ್ ದ ವಾಲ್ ಅಂತಕ್ಕಂಥದ್ದು ಬರಿಬೇಕಿತ್ತು. ದ ನೈಬರ್ಸ್ ಹ್ಯಾವ್ ಟು ಯೂಸ್ ಅ ಸ್ಪೆಲ್ ಟು ಅಂತ ಇದೆ. ಇಲ್ಲಿ ಟು ಫಿಕ್ಸ್ ದ ಇರ್ರೆಗ್ಯುಲರ್ ಸ್ಟೋನ್ಸ್ ಇನ್ ದ ವಾಲ್ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದೇ ಇದೆ. ನೆಕ್ಸ್ಟ್ ಕ್ವಶನ್: ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಲೈನ್ಸ್ 9 to 10 ಈಸ್ ಅಂತ ಕೇಳಿದ್ದಾರೆ. ಅದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಐರೋನಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಎಕ್ಸ್ಪ್ರೆಷನ್ ಆ್ಯಂಡ್ ಸಮ್ ಆರ್ ಲೋಸ್ ಆ್ಯಂಡ್ ಸಮ್ ಸೋ ನಿಯರ್ಲಿ ಬಾಲ್ಸ್ ಅಂತ ಇದೆ. ಇದರಲ್ಲಿ ಆಪ್ಷನ್ ಎ ಮೆಟಾಫರ್ ಅಂತಕ್ಕಂಥ ಆಯ್ಕೆ ಏನಾಗ್ತದೆ ಅಂದರೆ ಸರಿ ಆಗ್ತದೆ. ನೆಕ್ಸ್ಟ್ ಕ್ವಶನ್: ದ ಹಂಟರ್ಸ್ ಮೇನ್ ಏಮ್ ಈಸ್ ಅಂತ ಕ್ವಶನ್ಸ್ ಇತ್ತು. ಇದರಲ್ಲಿ ಸೆಕೆಂಡ್ ಇದೆ ನೋಡಿ, ಟು ಕ್ಯಾಚ್ ದ ರ್ಯಾಬಿಟ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ದ ಗ್ಯಾಪ್ಸ್ ಇನ್ ದ ವಾಲ್ ಆರ್ ಮೇಡ್ ಬೈ ಅಂತ ಕೇಳಿದ್ದಾರೆ. ಇದರಲ್ಲಿ ಸೊ ಆಪ್ಷನ್ ನಂಬರ್ ಹಂಟರ್ಸ್ ಅಂತಕ್ಕಂಥದ್ದು ಇದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅದ. ಮುಂದೆ ಡೈರೆಕ್ಷನ್ಸ್ ಇದೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್, ಕ್ವಶನ್ ನಂಬರ್ 46 to 60 by selecting the most appropriate option out of the given options. 46th question: many minor and tribal languages are not available in school curriculum and the number of speakers is receding in those languages. What is this known as in socio-educational linguistics ಅಂತ ಕೇಳಿದ್ದಾರೆ. ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದ್ರ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಎಂಡಾಗ್ರಮೆಂಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಇತ್ತು, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್: a teacher asks her learners to find words and word chunks relating to different themes based on the reading lesson. Learners in groups have to make a word charts of the sum category. What is this strategy known as ಅಂತ ಕೇಳಿದ್ದಾರೆ. ಇದರಲ್ಲಿ ವರ್ಡ್ ಕೊಲೊಕೇಶನ್ಸ್ ಅಂತಕ್ಕಂಥದ್ದು ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಬರ್ತದೆ. ನೆಕ್ಸ್ಟ್ ಕ್ವಶನ್: a student reads through an article in a newspaper to get the overall idea of the article. What is this known as ಅಂತ ಕೇಳಿದ್ದಾರೆ. ಇದು ಬರೋದು ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ಸೈಟ್ ವರ್ಡ್ಸ್ ಆರ್ ಡೆವಲಪ್ಡ್ ಅಂತ ಕೇಳಿದ್ದಾರೆ. ಸೊ ಸೈಟ್ ವರ್ಡ್ಸ್ ಅದು ಮುಖ್ಯವಾಗಿ ಬೈ ಯೂಸಿಂಗ್ ವರ್ಡ್ಸ್ ಇನ್ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್ ಅಂತಕ್ಕಂಥ ಆಯ್ಕೆ ಇದು ರೈಟ್ ಆಗಿರ್ತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಕ್ವಶನ್: ಲ್ಯಾಂಗ್ವೇಜ್ ಈಸ್ ಅಂತ ಕೇಳಿದ್ದಾರೆ. ಭಾಷೆ ಅಂದರೆ ಏನು ಅಂತ ಕೇಳಿದ್ದಾರೆ. ಅದರಲ್ಲಿ ರೂಲ್ ಗವರ್ನ್ಡ್ ಸಿಸ್ಟಮ್ ಅಂತ ಆಪ್ಷನ್ಸ್ ಏನಿದೆ ಅಂತಂದರೆ ಸರಿಯಾಗಿರ್ತಕ್ಕಂಥದ್ದೇ ಇದೆ. ನೆಕ್ಸ್ಟ್ ಕ್ವಶನ್ 51: ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಈಸ್ ಪ್ರಪೋಸ್ಡ್ ಬೈ ಕ್ರಶೆನ್ 1985 ಈಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಉತ್ತರ ಬರೋದು ಎಕ್ಸ್ಪೋಸಿಂಗ್ ಲರ್ನರ್ಸ್ ಟು ಲ್ಯಾಂಗ್ವೇಜ್ ಸಮ್ ವಾಟ್ ಅಬೌವ್ ದೇರ್ ಲೆವೆಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಈಸ್ ಅಂತ ಕೇಳಿದ್ದಾರೆ.
ನಾವು ಯಾವುದಕ್ಕೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಕರಿತೀವಿ ಅಂತ ಕೇಳಿದರೆ ರೀಡಿಂಗ್ ಫಾರ್ ಪ್ಲೀಸರ್ ಆ್ಯಂಡ್ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟೆಕ್ಸ್ಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಕೀಪ್ಸ್ ದ ಸ್ಟೂಡೆಂಟ್ಸ್ ವರ್ಕ್ ಆಫ್ ಲ್ಯಾಂಗ್ವೇಜ್ ಯೂಸ್ ಆ್ಯಂಡ್ ಯೂಸಸ್ ಇಟ್ ಫಾರ್ ಅಸೆಸಿಂಗ್ ದ ಲರ್ನರ್ಸ್ ಅಚೀವ್ಮೆಂಟ್. ವಾಟ್ ಈಸ್ ದಿಸ್ ಸ್ಟ್ರಾಟರ್ಜಿ ಅಸೆಸ್ಮೆಂಟ್ ನೂನ್ ಆ್ಯಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ, ಅದು ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಬ್ರಾಟ್ ರಿಯಲ್ ಲೈಫ್ ಆಬ್ಜೆಕ್ಟ್ಸ್ ಲೈಕ್ ಅ ಹ್ಯಾಮರ್, ಅ ಸ್ಕ್ರೂ ಡ್ರೈವರ್ ಆ್ಯಂಡ್ ಸೊ ಆನ್ ಟು ಹರ್ ಕ್ಲಾಸ್. She asked her learners to describe the objects in 5 to 7 sentences. What are the materials in language teaching known as ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಏನಂತ ಕರೀತಾರೆ ಅಂದರೆ ರಿಯಲಿಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ವಾಸ್ತವ ವಸ್ತುಗಳು, ನೈಜ ವಸ್ತುಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಮದರ್ ಟಂಗ್ ಬೇಸ್ಡ್ ಮಲ್ಟಿಲಿಂಗ್ವಿಸಮ್ ಅಡ್ವೊಕೇಟ್ಸ್ ದ್ಯಾಟ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟೇ ಬರ್ತಕ್ಕಂಥದ್ದು ಲರ್ನರ್ಸ್ ಬಿಗಿನ್ ದೇರ್ ಸ್ಕೂಲಿಂಗ್ ಇನ್ ಮದರ್ ಟಂಗ್ ಆ್ಯಂಡ್ ಮೂವ್ ಆನ್ ಟು ಆ್ಯಡ್ ಮೆನಿ ಲ್ಯಾಂಗ್ವೇಜಸ್ ಇನ್ ಸ್ಕೂಲ್ ಅಂತಕ್ಕಂಥ ಆಯ್ಕೆ ರೈಟ್ ಇದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆಫ್ ಟೀಚಿಂಗ್ ಗ್ರಾಮರ್ ಅಂತ ಕೇಳಿದ್ದಾರೆ. ಸೊ ಟೀಚಿಂಗ್ ಗ್ರಾಮರಲ್ಲಿ ಯಾವುದು ಟ್ರೂ ಇದೆ ಅಂತ ಕೇಳಿದ್ದಾರೆ. ಅದರಲ್ಲಿ ಏನು ಟ್ರೂ ಇದೆ ಮತ್ತು ಸಿನೂ ಟ್ರೂ ಇದೆ. ಸೊ ಏನಿದೆ ಅಂತ ನೋಡೋಣ. Teaching of rules at the initial stage does not lend much to language learning. Then grammar teaching should move from meaning to from ಅಂತಕ್ಕಂಥದ್ದು ರೈಟ್ ಆನ್ಸರ್. ಅವೆರಡು ತಾವು ಎ ಮತ್ತು ಸಿ ಅಂತಕ್ಕಂಥದ್ದು ಸರಿ ಹಾಕಬೇಕು. ನೆಕ್ಸ್ಟ್, a teacher draws the attention of learners to individual sounds, words and then sentences while teaching the listening skill. What approach to listening does the teacher adopt ಅಂತ ಕೇಳಿದ್ದಾರೆ. ಅದರಲ್ಲಿ ಬಾಟಮ್ ಅಪ್ ಅಪ್ರೋಚ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗ್ತದೆ. ನೆಕ್ಸ್ಟ್, ಅ ಟೀಚರ್ ಅಲಾಂಗ್ ವಿತ್ ಅವರ್ ಲರ್ನರ್ಸ್ ರೈಟ್ಸ್ ದ ನೇಮ್ಸ್ ಆಫ್ ಆಬ್ಜೆಕ್ಟ್ಸ್ ಇನ್ ಕ್ಲಾಸ್ ರೂಮ್ ಲೈಕ್ ಅ ಡೋರ್, ಬ್ಲ್ಯಾಕ್ ಬೋರ್ಡ್, ವಿಂಡೋಸ್ ಎಟ್ಸೆಟ್ರಾ ಇನ್ ದೇರ್ ಮದರ್ ಟಂಗ್ ಆ್ಯಂಡ್ ಇನ್ ಇಂಗ್ಲಿಷ್ ಆನ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ಪೇಸ್ಟ್ ದೆಮ್ ಆನ್ ದ ಆಬ್ಜೆಕ್ಟ್ಸ್ ಫಾರ್ ಲರ್ನರ್ಸ್ ಟು ನೋಟಿಸ್ ದ ವರ್ಡ್. ವಾಟ್ ಈಸ್ ಟೀಚರ್ ಟ್ರೈಯಿಂಗ್ ಟು ಡೂ ಅಂತ ಕೇಳಿದ್ದಾರೆ. ತುಂಬಾ ಸಿಂಪಲ್ ಇದೆ. The teacher is creating a language rich environment in the classroom ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ನೆಕ್ಸ್ಟ್, ದಿಸ್ ಈಸ್ ಅಸ್ಯೂಮ್ಡ್ ಟು ಬಿ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಆ್ಯಂಡ್ ಲರ್ನಿಂಗ್. ಸೊ ಇದರಲ್ಲಿ ಆಪ್ಷನ್ ಡಿ ಬರ್ತದೆ. ಲ್ಯಾಂಗ್ವೇಜ್ ಅಕ್ವಿಜಿಷನ್ ಈಸ್ ನ್ಯಾಚುರಲ್ ಆ್ಯಂಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಡಿಲಿಬರೇಟ್ ಆರ್ ಇನ್ಸ್ಟ್ರಕ್ಟೆಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಲಾಸ್ಟ್ ಇತ್ತು ಲ್ಯಾಕ್ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸ್ನೇಹಿತರೆ, ಇವೆಲ್ಲ ಕೂಡ ಏನಾಗಿತ್ತಪ್ಪ ಅಂದರೆ CTETಯಲ್ಲಿ ಇರ್ತಕ್ಕಂಥ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಯಾವ ಲೆವೆಲಲ್ಲಿ ಕ್ವಶನ್ಸ್ ಇದ್ದಾವೆ ಅನ್ನೋದನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಅದಕ್ಕೆ ತಾವುಗಳು ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಇಂಗ್ಲೀಷ್ ಮತ್ತು ಹಿಂದಿಗಳನ್ನು CTETದಿಂದಲೇ ನಾವು ನಿಮಗೆ ಕೊಡ್ತಿದ್ದೀವಿ. ಯಾಕಂದರೆ ಕ್ವಶನ್ಸ್ಗಳ ಒಂದು ವೇಟೇಜ್ ಇದೆ, ತುಂಬಾ ಸ್ಟ್ಯಾಂಡರ್ಡ್ ಅದ. ಅದನ್ನು ತಾವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ತಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ತಮ್ಮೆಲ್ಲರ ಲೈಕ್, ಶೇರ್ ಮತ್ತು ಸಬ್ಸ್ಕ್ರಿಪ್ಷನ್ಗಳನ್ನು ಅಪೇಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಬಾಯ್.